ಯಾಕಂದ್ರೆ ಇವತ್ತು ಎಲ್ಲಿ ಹೋಗೋದಿರೋ ಇಲ್ಲಿ ನೋಡಿ ಫುಲ್ ವೆದರ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಹೋಗೋದು ಡಬ್ಬಿಗೆ ತರೋದು ಡುಗ್ಗಿ ಸಿಂಪಲ್ ಚಿಪ್ ಎಲ್ಲ ಕೆಲಸ ಮುಗ್ದೋಯ್ತು ಇವಾಗ ಜಸ್ಟ್ ಫ್ರೀ ಅಂತಾನೆ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್. ಇವತ್ತು ಸಂಡೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಫ್ರೀ ಇದ್ದೆ ನಾನು. ಮಾರ್ನಿಂಗ್ ಹೇಳ್ತಾನೆ ಗುಲಾಬಿ ಹೂವಿಂದು ಬಿಟ್ಟಿತ್ತು, ಅದನ್ನು ನೋಡ್ತಾನೆ ಇದ್ದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ. ಹಾಗೆ ವೆದರ್ ಕೂಡ ಇವತ್ತು ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಬಿಸಿಲಲ್ಲಿ ಇವತ್ತು ಮಳೆ ಬಂದಿತ್ತು ರಾತ್ರಿಯಿಂದ, ಅಂದರೆ ಬೆಳಗ್ಗೆಯಿಂದನೂ ಮಳೆ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಒಂದು ಕಪ್ಪಲ್ಲಿ ಹಾಕಿಟ್ಟಿದ್ನಲ್ಲ ಮನಿ ಪ್ಲ್ಯಾಂಟು, ಅದು ಕೂಡ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಹೊರಗೆ ಕೂತ್ಕೊಂಡು ಮಾರ್ನಿಂಗ್ ಎಲ್ಲ ವೈಬ್ಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದ್ವಿ. ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ಏನಿತ್ತು ಅದು ಕಂಟಿನ್ಯೂ ಮಾಡಿಕೊಂಡೆ. ಇವತ್ತಂತೂ ಸಂಡೇ ಅಂತ ಹೇಳ್ಬೋದು. ಆಫೀಸ್ ವರ್ಕ್ ಹೋಗೋರು, ಕೆಲಸಕ್ಕೆ ಹೋಗೋರಿಗೆ ಸಂಡೇ ಅಂದರೆ ಫುಲ್ ಫ್ರೀ ಅಂತಲೇ ಹೇಳ್ತಾರೆ. ಆದರೆ ನನಗಂತೂ ಫುಲ್ ಕೆಲಸ. ಇದೇ ಹೇಳ ಚಬ್ಬಿ ಚಿಕ್ಸ್, ಚಬ್ಬಿ ಚಿಪ್ಸ್, ಸಿಂಪಲ್ ಚಿಪ್ಸ್. ರೋಜಿ ರೋಜಿಲಿ ತೀತತಿನ್ ಕಡ್ಲಿಯೇ ಏರಿಸನ್ ಐಸಾಬ್ಲು ಲವ್ಲಿ ಟು ತ್ರೀಸಸ್ವ ಈಜಟ್ಟು ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಅದನ್ನು ತಿಂತ ನನ್ನ ಮಗ ರೈಮ್ಸ್ ಹೇಳ್ತಾ ಇದ್ದಾನೆ. ಟಿಫನ್ ಮಾಡಿಸಿ ಅವನಿಗೆಲ್ಲ ಮುಗಿಸಿ ಮತ್ತು ಮೇಲ್ಗಡೆ ಒಂದು ಸ್ವಲ್ಪ, ನಮ್ಮದು ಮೇಲೊಂದು ರೂಮ್ ಇದೆ, ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ಬಂದೆ. ಸೊ ಇವತ್ತು ವಾತಾವರಣ ಯಾವ ರೀತಿ ಇತ್ತು ಅಂದರೆ, ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಒಂಥರ ವೆದರ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಆದ್ದರಿಂದ ನನ್ನ ಡೈಲಿ ರೂಟೀನ್ ತುಂಬ ಸ್ಲೋ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಎಲ್ಲಿ ಹೋಗೋದಿರೋದಿಲ್ಲ, ಮನೇಲೇ ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು, ಅಂದರೆ ಇವತ್ತು ನಾನು ಫುಲ್ ಕ್ಲೀನಿಂಗ್ ಸೆಷನ್ ಅಂತಲೇ ಹೇಳ್ಬೋದು. ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ತುಂಬ ಅಂದರೆ ತುಂಬ ಕೆಲಸಗಳಿರುತ್ತೆ. ಅದ್ರ ಮಧ್ಯೆ ಸ್ವಲ್ಪ ನಮ್ಮದು ಸೆಲ್ಫ್ ಕೇರ್ ಕೂಡ ಮಾಡ್ಕೋಬೇಕು, ಅಂದರೆ ಹೇರ್ ಕೇರ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಇವತ್ತೇ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಹಾಗಾಗಿ ನಂಗೆ ಸಂಡೇ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಕೆಲಸಗಳಲ್ಲೇ ಸಂಡೇ ಫುಲ್ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೇಲ್ಸ್ ಎಲ್ಲ ಕಟ್ ಮಾಡ್ಕೊಂಡ್ವಿ. ನೇಲ್ಸ್ ಎಲ್ಲ ಕಟ್ ಮಾಡ್ಕೊಂಡ ನಂತರ ಹಂಗೆ ಸ್ವಲ್ಪ ನೇಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಲೆಗೆ ಅಂದರೆ ಹೇರ್ ಪ್ಯಾಕ್ ಮಾಡ್ಕೊಳ್ಬೇಕಿತ್ತು. ಅದು ಇವಾಗ ಸ್ವಲ್ಪ ಯಾಕೋ ಮೋಡ ಮುಸುಗಿದ ವಾತಾವರಣ ಇರೋದ್ರಿಂದ ಇವತ್ತು ಬೆಳಗ್ಗೆಯಿಂದ ಸೇಮ್ ಹಾಗೆ ಇದೆ. ಸ್ವಲ್ಪ ಬಿಸಿಲು ಇಲ್ವೇ ಇಲ್ಲ. ಆಲ್ಮೋಸ್ಟ್ ಇವಾಗ 11 ಗಂಟೆ ಆಗ್ತಾ ಬಂದಿದೆ. ಆದರೂ ಕೂಡ ಮಂಜು ಅಂದರೆ ಮಳೆ ಬರೋ ರೀತಿ ಇರುತ್ತಲ್ಲ ವಾತಾವರಣ, ಅದೇ ರೀತಿಯಾಗಿ ಇದೆ. ಹಾಗಾಗಿ ನೋಡಬೇಕು, ಇವತ್ತು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮತ್ತೆ ಶೀತ ಆದರೆ ಕಷ್ಟ ಅಂತ ಹೇಳಿ. ಹಾಗಾಗಿ ಇವತ್ತು ನಂದು ಸಂಡೇ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಈ ಫುಲ್ ವ್ಲಾಗ್ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಗಿದೆ ವ್ಲಾಗ್ ಅಂತ ಹೇಳಿ. ಇಲ್ಲಿ ನೋಡಿ ಫುಲ್ ವೆದರ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಇವತ್ತಂತೂ ತುಂಬ ಮೋಡ ಮುಸುಕಿದ ವಾತಾವರಣ ಅಂತಲೇ ಹೇಳ್ಬೋದು. ತುಂಬ ಚಳಿ ಥರ ಫೀಲ್ ಆಗ್ತಾ ಇದೆ. ಇನ್ನು ಇವಾಗ ಮಾರ್ಚು, ಇನ್ನು ಮುಂದಿನ ದಿನಗಳಲ್ಲೆಲ್ಲ ಹೇಗಿರುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗೆ ಪಾಟಲ್ಲಿ ಹಾಕಿರ್ತಕ್ಕಂಥ ಗುಲಾಬಿ ಸಸಿಲಿ ಒಂದು ಗುಲಾಬಿ ಹೂ ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಗಿಡಗಳು ಅಂದರೆ ನೀರು ಗುಲಾಬಿ ಹೂ ಕೂಡ ಬಿಟ್ಟಿದೆ. ಇವತ್ತಂತೂ ಫುಲ್ ಎಲ್ಲ ಹೂಗಳೆಲ್ಲ ಅರಳಿಬಿಟ್ಟಿದ್ದಾವೆ. ಇದು ಮನಿ ಪ್ಲ್ಯಾಂಟ್ ಒಂದೇ ಒಂದು ಚಿಕ್ಕದಿತ್ತು ಅವಾಗ ತೋರಿಸಿದಾಗ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ.
ಹಾಗೆ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಅದು ಕ್ಲಿಪ್ ಕೂಡ ಹಾಕಿದ್ದೆ, ಕೆಲವೊಂದು ಹಾಕಿರಲಿಲ್ಲ ಅಂತ ಹೇಳಿ ಸರಿ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮೇಲೆ ತುಂಬ ಬಟ್ಟೆ ಇತ್ತು, ಹಾಗಾಗಿ ಕೆಳಗಡೆ ಒಂದು ಸ್ವಲ್ಪ ಹಾಕ್ಕೊಂಡೆ, ಟೆರೆಸ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡೆ. ಇಲ್ಲಿರೋ ಬೇಗ ಒಣಗಲಿ ಅಂತ ಹೇಳಿಬಿಟ್ಟು. ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೂ ಕೂಡ ಈ ವೆದರ್ಗೆ ಬಟ್ಟೆಗಳು ಒಣಗ್ತಾನೆ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರಲಿ, ಇಲ್ಲಾಂದರೆ ಗಾಳಿ ಬರೋದಿಲ್ಲ, ಒಂಥರ ಬಟ್ಟೆಗಳೆಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳಿಬಿಟ್ಟು ಹೊರಗಡೆ ಹಾಕಿದ್ದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರೋಡೆಲ್ಲ ಒಂದು ಸ್ವಲ್ಪನೂ ಸರಿ ಇಲ್ಲ ನಮ್ಮ ಮನೆ ಹತ್ರ. ಮುನ್ಸಿಪಾಲ್ಟಿಯವರು ಬಂದು ಈ ರೀತಿಯಾಗಿ ಚಂಬರ್ ಲೈನ್ ತೆಗೆದು, ಅಂದರೆ ಚಂಬರ್ ಲೈನ್ ಹಾಕಿ ಹೋಗಿದ್ದಾರೆ. ಅದರಿಂದ ನೋಡಿ ಮಳೆ ಬಂದು ಇಲ್ಲಿ ನಮಗೆ ಓಡಾಡೋಕ್ಕೂ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಗಾಡಿಗಳಂತೂ ಹೋಗ್ತಾನೆ ಇಲ್ಲ. ಆಲ್ಮೋಸ್ಟ್ ದಿನಸಿ ಎಲ್ಲ ಖಾಲಿ ಆಗಿದೆ. ಅದೇ ತರಬೇಕು, ತಂದು ಹಾಕುವಾಗ ಗ್ರಾಸರೀಸ್ ಎಲ್ಲ ಖಾಲಿ ಆಗಿದೆಯಲ್ಲ, ಈಗ ಇರೋಷ್ಟು ಗ್ರಾಸರೀಸ್ನ ಕ್ಲೀನಾಗಿ ಹಾಕ್ತಾ ಇದ್ದೀನಿ. ರವೆ ಹುರಿದು ಕ್ಲೀನ್ ಮಾಡಿ ಹಾಕ್ತಿದ್ದೆ, ಬಟ್ ಇವಾಗ ರವೆ ಉಪ್ಪಿಟ್ಟು ಯಾರು ತಿನ್ನಲ್ಲ ನಮ್ಮ ಮನೇಲಿ, ಹಾಗಾಗಿ ಹಾಗೆ ಹಾಕಿಡ್ತೀನಿ. ಯಾರಾದರೂ ಗೆಸ್ಟ್ ಅಥವಾ ಯಾರಾದರೂ ಬಂದಾಗ, ಇಲ್ಲ ಅಂದರೆ ಏನು ದಿನಸಿ ಖಾಲಿ ಆದಾಗ ಫುಲ್ ಉಪ್ಪಿಟ್ಟು ತಿಂದೆ ಹವಾ ಅಂತ ಹೇಳ್ಬೋದು. ಆವಾಗ ಬೇಕಿದ್ದರೆ ಉಪ್ಪಿಟ್ಟು ಮಾಡಿಕೊಡ್ತೀನಿ. ತರಕಾರಿ ಎಲ್ಲ ಇದ್ದಾಗ ಪಲಾವು, ನಮ್ಮನೇಲಿ ಆಲ್ಮೋಸ್ಟ್ ಯಾರು ಉಪ್ಪಿಟ್ಟು ತಿನ್ನೋದೇ ಇಲ್ಲ. ನಾನು ಮೊದಲೆಲ್ಲ ಮನೆ ಸಾಮಾನುಗಳಿಗೆಲ್ಲ ಇದು ಕೊಡ್ತಿದ್ದೆ, ಅಂದರೆ ದುಡ್ಡು ಇದ್ದಾಗ ಹೋಗೋದು ಡಬ್ಬಿಗಳು ತರೋದು, ದುಡ್ಡು ಇದ್ದಾಗ ಹೋಗೋದು ಮನೆ ಸಾಮಾನು ತಗೊಳ್ಳೋದು, ಅಂದರೆ ಕಿಚನ್ ವೇರ್ ಎಲ್ಲ ತಗೊಳ್ಳೋದು. ಮಾಡಿ 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 ಏನಾಗಿದೆ, ಮನೆ ತುಂಬ ಬರೀ ಅಡುಗೆ ಸಾಮಾನುಗಳೇ ಆಗ್ಬಿಟ್ಟಿದ್ದಾವೆ. ಅದು ನನಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ಇವೆಲ್ಲ ಧೂಳು. ಟೈಮ್ ಇದೆ, ಎಷ್ಟು ಟೈಮ್ ಇದೆ, ಒಂದು ವಾರಕ್ಕೆ ಒಂದ್ಸಲ ಮಾಡಬಹುದು ಮಿನಿಮಮ್ ಎಲ್ಲರೂ. ನನಗೆ ಪ್ರತಿನಿತ್ಯ ಮಾಡಿದ್ರೂ ಸಾಲ್ತಾ ಇಲ್ಲ, ಯಾಕಂದರೆ ಮನೆ ಮುಂದೆನೇ ರೋಡ್ ಇದೆ. ಎಷ್ಟು ಸಲ ಮಾಡಿದ್ರೂ ಅಷ್ಟು ಧೂಳು ಬಂದು ಬಾಕ್ಸಲ್ಲಿ ಕೂತ್ಬಿಡುತ್ತೆ. ಹಾಗಾಗಿ ನಾನು ಯಾಕಾದರೂ ಇಷ್ಟು ಡಬ್ಬಿಗಳು ತಂದಿಟ್ಟಿದ್ದೀನೋ ಅಂತ ನನಗೆ ಒಂದೊಂದ್ಸಲ ಅನಿಸುತ್ತೆ, ಅಷ್ಟು ಬೇಜಾರಾಗುತ್ತೆ ಒಂದೊಂದ್ಸಲ. ಅದರಲ್ಲೂ ನಮ್ಮದು ಸ್ವಂತ ಮನೆ, ಇನ್ನು ಗೃಹ ಪ್ರವೇಶ ಆಗಿ 1 ವರ್ಷನೂ ಆಗಿಲ್ಲ. ಆದರೆ ಮನೆಗೆ ಬಂದಿರೋರು ಏನು ಅನ್ಕೊಳ್ತಾರೆ, ಈ ಹುಡುಗಿ ನೋಡು ಏನಪ್ಪ ಕ್ಲೀನಾಗಿ ಇಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ಕ್ಲೀನ್ ಮಾಡೋದು ಯಾರಿಗೂ ಕಾಣೋದೇ ಇಲ್ಲ. ಆದರೂ ಒಂದೊಂದ್ಸಲ ಕ್ಲೀನಾಗಿರುತ್ತೆ, ಮನೆ ಕ್ಲೀನ್ ಇದ್ದಾಗ ಯಾರೂ ಬರಲ್ಲ. ಬಟ್ ಯಾವಾಗ ನಾವು ಹಾಗೆ ಬಿಟ್ಕೊಂಡಿರ್ತೀವಲ್ಲ ಅವಾಗ ಬರೋದು ಜಾಸ್ತಿ. ಹಾಗಾಗಿ ನಾನು ಏನು ಮಾಡ್ತೀನಿ, ವೀಕ್ಲಿ ಒನ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ತೀನಿ. ಎಷ್ಟೋ ಇದು ಇದ್ರೂ ಒಂದೊಂದ್ಸಲ ಆಗುತ್ತೆ. ಈಗ ಹೋದ್ಸಲ ಯುಗಾದಿ ಬಂತು, ಯುಗಾದಿ ಟೈಮಲ್ಲಿ ಹಬ್ಬದ ಪ್ರಿಪ್ರೇಷನ್ ಅಂತ ಆಯಿತು, ಅವಾಗಂತೂ ಆಗಲಿಲ್ಲ, ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಕ್ಲೀನ್ ಮಾಡಿರ್ತೀನಿ, ಎಷ್ಟು ಫುಲ್ ಎಲ್ಲ ಧೂಳು ತೆಗೆಯೋದು ಅದೆಲ್ಲ ಮಾಡ್ಕೊಂಡಿರ್ತೀನಿ. ಆದರೆ ಈ ಪ್ರತಿದಿನವೂ ಕ್ಲೀನಾಗಿ ಒರೆಸಿಡೋದು ಯಾರಿಗೂ ಆಗಲ್ಲ. ಈ ಕಷ್ಟ ಎಲ್ಲ ರೋಡ್ ಹತ್ತಿರ ಇರುತ್ತಲ್ಲ, ಅಂದರೆ ರೋಡ್ ಎದುರಿಗೆ ಇರುತ್ತಲ್ಲ, ಅಂಥವ್ರ ಮನೆಯಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಮಗೂ ಹಾಗೆ ಆಗ್ಬಿಟ್ಟಿದೆ, ಫುಲ್ ಗಾಡಿಗಳೆಲ್ಲ ಅಡ್ಡಾಡ್ಬಿಡ್ತೇವೆ ರೋಡಲ್ಲಿ. ಆ ಧೂಳು ಬಂದು ಈ ಬಾಕ್ಸ್ಗಳ ಮೇಲೆಲ್ಲ ಸಾಮಾನುಗಳಿರ್ತವಲ್ಲ ಅದ್ರ ಮೇಲೇ ಕುಂತ್ಬಿಡ್ತವೆ. ಕ್ಲೀನ್ ಮಾಡೋಕ್ಕಂತೂ ಆಗೋದೇ ಇಲ್ಲ, ಹಾಗಾಗಿದೆ. ಹಾಗೆ ಡಬ್ಬಿಗಳನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಇವಾಗ ಗೋಡೆಗಳನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಟೈಲ್ಸ್ ಇರೋದ್ರಿಂದ ಆರಾಮಾಗಿ ಸೋಪಿನ ಪೌಡರ್ ಅಥವಾ ಡಿಟರ್ಜೆಂಟ್ ಪೌಡರ್ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಿ ಶಾಂಪೂ ಹಾಕಿಬಿಟ್ಟು ಒರೆಸ್ಕೊಂಡ್ರೆ ಆಯಿತು. ಇನ್ನು ಇವಾಗ ಬಂದು ವಾಶ್ರೂಮ್ ಎಲ್ಲ ತೊಳಿಬೇಕು ಅಂತ ಹೇಳಿಬಿಟ್ಟು ನಾವು ವಾಷಿಂಗ್ ಮಿಷಿನ್ ಏನಿಟ್ಟಿರ್ತೀವಲ್ಲ ಅಲ್ಲಿ ಇರ್ತಕ್ಕಂಥ ಜಾಗನ ಕ್ಲೀನಾಗಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ಹಾಕಿಬಿಟ್ಟು ಕ್ಲೀನಾಗಿ ಉಜ್ಕೊಳ್ತೀನಿ. ವಾಶ್ರೂಮ್ ಹಾಗೆ ಟಾಯ್ಲೆಟ್ ರೂಮ್ ಎಲ್ಲ ಕ್ಲೀನಾಗಿ ತೊಳೆದ ನಂತರ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಇನ್ನೂ ತುಂಬ ಕೆಲಸ ಇದೆ. ಇವಾಗ ನನ್ನ ಮಗಂದು ಕೂಡ ಸ್ನಾನ ಆಯಿತು. ಅವನಿಗೆ ಸ್ನಾನ ಮಾಡಿಸಿದ ನಂತರ ನಾನು ಸ್ನಾನ ಮಾಡ್ಕೋಬೇಕು. ನಮ್ಮ ಅರೆಂದು ಜಳಕ ಆಯಿತು.
ಹಾಗೆ ಒಂದು ಸ್ನಾನ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಡ್ರೆಸ್ಅಪ್ ಮಾಡಿ ಅವನ್ನ ಹೊರಗಡೆ ಬಿಡಬೇಕು ಆಟ ಆಡಲಿಕ್ಕೆ. ಅವ್ನು ತುಂಬ ಹೇಳ್ತಿದ್ದ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿ. ಅವ್ನು ಸೈಕಲ್ ಬೇರೆ ಒಂದು ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿಬಿಟ್ಟು ಶಾಪಿಗೆ ಕೊಟ್ಟಿದ್ವಿ. ಅಂದರೆ ಸೈಕಲ್ ಶಾಪ್ ಮಾಡ್ತಾರಲ್ಲ, ಅಲ್ಲಿ ಕೊಟ್ಟು ಬಂದಿದ್ದಾರೆ ಅವರಪ್ಪ. ಇನ್ನೂ ಇಸ್ಕೊಂಬಂದಿಲ್ಲ. ಅದನ್ನೇ ಕೇಳ್ತಿದ್ದ ಅವನು, ನಂದು ಯಾವಾಗ ಸೈಕಲ್ ಬರುತ್ತೆ ಅಂತ ಹೇಳಿ. ಅದಾದಮೇಲೆ ಇವಾಗ ಅವನಿಗೆಲ್ಲ ಕ್ರೀಮ್ ಹಚ್ಚಿಬಿಟ್ಟು ಸ್ವಲ್ಪ ಪೌಡ್ರೆಲ್ಲ ಹಾಕಿ ಕ್ಲೀನಾಗಿ ರೆಡಿ ಮಾಡಿಸಿ, ಒಂದು ಅರ್ಜೆಂಟ್ ಇದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಕಳಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಈ ಕೈ ಹಾಕ. ಚಾಮುಂಡಿ ಹಾಗೆ ಇವಾಗ ನಂದು ಕೂಡ ಸ್ನಾನ ಆಯಿತು. ಸ್ನಾನ ಆದ ನಂತರ ನಾನು ಜಸ್ಟ್ ಒಂದು ನನ್ನ ಮಗಂದು ಏನು ಕ್ರೀಮ್ ಇದೆ, ಹಿಮಾಲಯ ಕ್ರೀಮ್, ಅದನ್ನೇ ಅಪ್ಲೈ ಮಾಡ್ಕೊಳ್ಳೋದು. ಅದಾದಮೇಲೆ ಇವಾಗ ಬಾಡಿ ಲೋಷನ್ಗೆ ಅಂತ ಹೇಳಿ ನಿವಿಯಾ ಬಾಡಿ ಲೋಷನ್ನ ಯೂಸ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಕೂಡ ನನ್ನ ಮಗ ಇದನ್ನೇ ಯೂಸ್ ಮಾಡೋದು. ನಾವು ಮೂವರು ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಹಾಗೆ ಇವಾಗ ವಿಭೂತಿನ ಹಚ್ಕೊಂಡು ಅದಾದಮೇಲೆ ಸ್ವಲ್ಪ ಕುಂಕುಮ ಹಾಗೆ ಸಿಂಧೂರ ಎಲ್ಲ ಹಚ್ಕೊಂಡಾದ ನಂತರ ಇವ್ನು ನೋಡಿದ್ರೆ ಟಿ ವಿ ನೋಡ್ತಾ ಇದ್ದಾನೆ. ನನ್ನವಿನ ಕೆಲಸನೇ ಮುಗ್ದಿಲ್ಲ. ಆಲ್ಮೋಸ್ಟ್ 2 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇದು ನೋಡಿದರೆ ಇನ್ನೂ 13 ಮಿನಿಟ್ಸ್ ಇದೆ. ಏನು ಮಾಡತ್ತೀಪ್ಪ? ಏನು ಮಾಡತ್ತಿ? ಇದು ಹಾಕುಂದು ಏನದು? ಇದು ಶೆಲ್ ಹಾಕುಂದು ಶೆಲ್ ಹಾಕಿ ಸಲ್ಲದು ಹೇಳ್ಕೊಂಡು ಹೋಗಕ್ಕೂ ಬರ್ತದೆ. ಹೌದಾ? ಹಾಯ್ ಮಾಡು. ಫ್ರಿಜ್ಜಲ್ಲಿ ಕಟ್ ಮಾಡಿರ್ತಕ್ಕಂಥ ಇದು ಪಪಾಯ ಹಣ್ಣಿತ್ತು. ಸೊ ಹಾಗಾಗಿ ಏನು ತಿನ್ನಕತ್ತಿ ಆರ್ಯ? ಪಪಾಯ ತಿನ್ನತ್ತೀಯ? ಅದು ತಿಂದ್ರೆ ಏನಾಗ್ತತಿ? ಜ್ವರ ಹೋಗಲ್ಲ. ಜ್ವರ ಒಕ್ಕತ್ತು. ಹೌದಾ? ಮತ್ತೇನಾಕತಿ? ಮತ್ತೇನೂ ಅಲ್ಲ. ಕಣ್ಣಿಗೆ ಒಳ್ಳೇದದು. ಇದೆ. ಒಳ್ಳೇದು. ಕಣ್ಣು ಕ್ಲೀನ್ ಆಕ್ಕವು. ಬಾ ಇಲ್ಲಿ ಮೇಲ್ ಬಾ. ಇವನಿಗೆ ವಿಡಿಯೋ ನೋಡೋದು ಅಷ್ಟಿದು. ಹಾಯ್ 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 ನಮಸ್ಕಾರ. ಆಲ್ಮೋಸ್ಟ್ ಇವಾಗ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ಊಟ ಮಾಡಬೇಕು. ಮಮ್ಮಿ ಮೈ ತಗೊಂಡು ಈಗ ಉಣ್ಬೇಕು. ನಾನು ಮೈ ತಗೊಂಡಿಲ್ಲ. ಕೆಲಸ ಎಲ್ಲ ನಮ್ಮ ಮಮ್ಮಿ ದೈತಿ. ನಾನು ಗುಡಿಗೆ ಹೋಗ್ಬೇಕು, ಉಣ್ಬೇಕು, ಮೈ ತಗೋಬೇಕು, ಇದು ಮಾಡ್ಬೇಕು ಅಷ್ಟ. ಎಷ್ಟು ಮಾತಾಡ್ತಾನೆ ಇವನು? ಎಷ್ಟು ಮಾತಾಡ್ತೀನಿ ನೋಡಿ ನೀನು. ಹಾಗೆ ಇವಾಗ ವಾಷಿಂಗ್ ಮಷೀನಲ್ಲಿ ಇರ್ತಕ್ಕಂಥ ಬಟ್ಟೆನೆಲ್ಲ ತೆಗೆದುಬಿಟ್ಟು ಒಣಗಿ ಹಾಕಬೇಕು. ಬಟ್ಟೆ ಅಂತೂ ಇವತ್ತು ತುಂಬ ಇಟ್ಬಿಟ್ಟಿದ್ದೆ ನಾನು, ಯಾಕಂದರೆ ನೆನ್ನೆ ಮಳೆ ಇತ್ತಲ್ಲ, ಹಾಗಾಗಿ ಗುಡುಗು ಸಿಡಿಲು ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಸಂಜೆ ಬಂದು ಹಾಕಿರಲಿಲ್ಲ. ಇವತ್ತು ಬೆಳಗ್ಗೆ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ಇವತ್ತು 2ರಿಂದ 3 ಸಲ ಹಾಕ್ಬಿಟ್ಟಿದ್ದೀನಿ ಬಟ್ಟೆನ. ಕೆಳಗಡೆನೂ ಒಂದು ಸಲ ಹಾಕಿದ್ದೆ. ಹಾಗೆ ಇವಾಗ ಟೆರೆಸ್ ಮೇಲೆ ಬಂದುಬಿಟ್ಟು ಉಳಿದಿರ್ತಕ್ಕಂಥ ಬಟ್ಟೆನ ಟೆರೆಸ್ ಮೇಲೆ ಹಾಕಿದ್ದೆ. ಇವತ್ತಂತೂ ಬಿಸಿಲೇ ಇಲ್ಲ. ಬಟ್ಟೆಗಳೆಲ್ಲ ಹೇಗೆ ಒಣಗುತ್ತೋ ಏನು ಅಂತ ಚಿಂತೆ ಆಗಿಬಿಟ್ಟಿದೆ ನನಗಂತೂ. ಅದರಲ್ಲೂ ನಮ್ಮ ಮನೇಲಿ ತುಂಬ ಬಟ್ಟೆ ಆಗಿಬಿಟ್ಟಿದ್ದಾವೆ ಇವತ್ತು. 2ರಿಂದ 3 ಸಲ ಹಾಕಿದ್ದೀನಲ್ಲ, ಹಾಗಾಗಿ ಬಟ್ಟೆಗಳು ಎಷ್ಟಿದ್ದಾವೋ ಏನೋ. ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗ್ದೋಯ್ತು. ಇವಾಗ ಜಸ್ಟ್ ಫ್ರೀ ಅಂತಲೇ ಹೇಳ್ಬೋದು. ಇನ್ಮೇಲೆ ಏನಿದ್ರು ಊಟ ಮಾಡೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸಂಡೇ ಅಂತ ಫುಲ್ ಮುಗ್ದೇ ಹೋಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.